Hi dear students, we are discussing the chapter number 2, that is matter around us pure. Okay, in this chapter we discussed about the mixtures and also types of mixtures. In this class we will discuss about the solutions. Before going to solutions, we have learned about the activity. ಇದೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. Let us again divide the class into 4 groups. ನಾವು ಮಿಕ್ಸ್ಚರಲ್ಲಿ ಯಾವ ರೀತಿ ಒಂದು ಆ್ಯಕ್ಟಿವಿಟಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದೇ ರೀತಿ ಒಂದು ಕ್ಲಾಸ್ನ 4 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬೇಕು, A, B, C ಆ್ಯಂಡ್ D. ನೆಕ್ಸ್ಟ್, ಡಿಸ್ಟ್ರಿಬ್ಯೂಟ್ ದ ಫಾಲೋಯಿಂಗ್ ಸ್ಯಾಂಪಲ್ಸ್ ಟು ಈಚ್ ಗ್ರೂಪ್. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾಂಪಲ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಯಾವ್ಯಾವ ಗ್ರೂಪಿಗೆ ಯಾವ್ಯಾವ ಸ್ಯಾಂಪಲ್ ಕೊಡಬೇಕು ಅಂತ ನೋಡೋಣ. Few crystals of copper sulfate to group A. Group A ಗೆ ಏನು ಮಾಡಬೇಕು ನಾವು? few crystals of copper sulfate ನ ಕೊಡಬೇಕು. ನೆಕ್ಸ್ಟ್, 1 spatula full of copper sulfate to group B. ನೆಕ್ಸ್ಟ್, for group B students we have to give 1 spatula full of copper sulfate. Next, for group C, ಚಾಕ್ ಪೌಡರ್ ಆರ್ ವೀಟ್ ಫ್ಲೋರ್. ಓಕೆ, ಗ್ರೂಪ್ ಸಿ ಸ್ಟೂಡೆಂಟ್ಗೆ ಚಾಕ್ ಪೌಡರ್ ಕೊಡಬೇಕು ಅಥವಾ ವೀಟ್ ಫ್ಲೋರ್ನ ಕೊಡಬೇಕು. ನೆಕ್ಸ್ಟ್, ಫಾರ್ ದ ಗ್ರೂಪ್ ಡಿ ಸ್ಟೂಡೆಂಟ್ಸ್, ಫ್ಯೂ ಡ್ರಾಪ್ಸ್ ಆಫ್ ಮಿಲ್ಕ್ ಆರ್ ಇಂಕ್. ಏನು ಕೊಡಬೇಕು? ಮಿಲ್ಕ್ ಅಥವಾ ಇಂಕನ್ನು ಕೊಡಬೇಕು. ನೆಕ್ಸ್ಟ್, ಈಚ್ ಗ್ರೂಪ್ ಶುಡ್ ಆ್ಯಡ್ ದ ಗಿವನ್ ಸ್ಯಾಂಪಲ್ ಇನ್ ವಾಟರ್ ಆ್ಯಂಡ್ ಸ್ಟಿರ್ ಪ್ರಾಪರ್ಲಿ ಯೂಸಿಂಗ್ ಎ ಗ್ಲಾಸ್ ರಾಡ್ ಆರ್ ದ ಪಾರ್ಟಿಕಲ್ಸ್ ಇನ್ ದ ಮಿಕ್ಸ್ಚರ್ ವಿಸಿಬಲ್. ನೆಕ್ಸ್ಟ್ ಏನು ಮಾಡಬೇಕು? ಆ ಎಲ್ಲ ಸ್ಯಾಂಪಲ್ಸ್ಗೆ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಗ್ಲಾಸ್ ರಾಡಲ್ಲಿ ಸ್ಟಿರ್ ಮಾಡಬೇಕು. ನೆಕ್ಸ್ಟ್, ಆರ್ ದ ಪಾರ್ಟಿಕಲ್ಸ್ ಇನ್ ದ ಮ್ಯಾಟರ್ ವಿಸಿಬಲ್. ಪಾರ್ಟಿಕಲ್ಸ್ ಕಾಣಿಸ್ತಾ ಇದೆಯಾ ಅಂತ ನೋಡಬೇಕು. ನೆಕ್ಸ್ಟ್, ಡೈರೆಕ್ಟ್ ಎ ಬೀಮ್ ಆಫ್ ಲೈಟ್ ಫ್ರಮ್ ಎ ಟಾರ್ಚ್ ಥ್ರೂ ದ ಬೀಕರ್ ಕಂಟೈನಿಂಗ್ ದ ಮಿಕ್ಸ್ಚರ್ ಆ್ಯಂಡ್ ಅಬ್ಸರ್ವ್ ಫ್ರಮ್ ದ ಫ್ರಂಟ್. ವಾಸ್ ದ ಪಾತ್ ಆಫ್ ದ ಬೀಮ್ ಆಫ್ ಲೈಟ್ ವಿಸಿಬಲ್. ನೆಕ್ಸ್ಟ್ ಏನು ಮಾಡಬೇಕು? ಆ 4 ಗ್ಲಾಸಸ್ ಬೀಕರ್ ಇಟ್ಟಿರ್ತೀವಲ್ವ, ಅದ್ರ ಮುಖಾಂತರ ನಾವು ಒಂದು ಟಾರ್ಚಿಂದ ಬೀಮ್ ಆಫ್ ಲೈಟ್ನ ಪಾಸ್ ಮಾಡಬೇಕು. ಅದು ಅದ್ರ ಮುಖಾಂತರ ಕಾಣಿಸ್ತಾ ಇದೆಯಾ ಆ ಗ್ಲಾಸಸ್ ಮುಖಾಂತರ ಅಬ್ಸರ್ವ್ ಮಾಡಬೇಕು. ಲೀವ್ ದ ಮಿಕ್ಸ್ಚರ್ಸ್ ಅನ್ಡಿಸ್ಟರ್ಬ್ಡ್ ಫಾರ್ ಎ ಫ್ಯೂ ಮಿನಿಟ್ಸ್ ಆರ್ ಆ್ಯಂಡ್ ಸೆಟ್ ಅಪ್ ದ ಫಿಲ್ಟ್ರೇಷನ್ ಆಪ್ರೇಟರ್ಸ್ ಇನ್ ದ ಮೀನ್ ಟೈಮ್. ಈಸ್ ದ ಮಿಕ್ಸ್ಚರ್ ಸ್ಟೇಬಲ್ ಆರ್ ಡು ದ ಪಾರ್ಟಿಕಲ್ಸ್ ಬಿಗಿನ್ ಟು ಸೆಟಲ್ ಆಫ್ಟರ್ ಸಮ್ ಟೈಮ್. ಕೆಲವೊಂದು ಸಮಯ ಏನು ಮಾಡಬೇಕು? ಅದನ್ನು ಅನ್ಡಿಸ್ಟರ್ಬ್ಡ್ ಅಂದರೆ ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಆ ಸೊಲ್ಯೂಷನ್ನ ಇಡಬೇಕು. ನೆಕ್ಸ್ಟ್, ಪಾರ್ಟಿಕಲ್ಸ್ ಎಲ್ಲ ಅಟ್ ದ ಬಾಟಮ್ ಆಫ್ ದ ಬೀಕರ್ ಸೆಟಲ್ ಆಗಿದೆಯಾ ಅಂತೇಳಿ ನೋಡಬೇಕು. ನೆಕ್ಸ್ಟ್, ನಾವೇನು ಮಾಡಬೇಕು? ಒಂದು ಫಿಲ್ಟ್ರೇಷನ್ ಸೆಟಪ್ನ ಮಾಡ್ಕೋಬೇಕು. ಫಿಲ್ಟರ್ ದ ಮಿಕ್ಸ್ಚರ್. ಈಸ್ ದೇರ್ ಎನಿ ರೆಸಿಡ್ಯೂ ಆನ್ ದ ಫಿಲ್ಟರ್ ಪೇಪರ್? ಡಿಸ್ಕಸ್ ದ ರಿಸಲ್ಟ್ಸ್ ಆ್ಯಂಡ್ ಫ್ರಮ್ ಆ್ಯನ್ ಒಪಿನಿಯನ್. ಹಿಯರ್ ನಾವೇನು ಮಾಡಬೇಕು? ಫಿಲ್ಟ್ರೇಷನ್ ಮಾಡಬೇಕು. ಅಬ್ಸರ್ವ್ ಮಾಡಿ ಫಿಗರ್ 2.2. ಹಿಯರ್ ದೇ ಡೂ ದ ಫಿಲ್ಟ್ರೇಷನ್. ಫಾರ್ ಡೂ ದ ಫಿಲ್ಟರ್ ವಿ ನೀಡ್ ಟೆಸ್ಟ್ ಟ್ಯೂಬ್, filtrate and glass rod and liquid decanted in the funnel fitted with a filter paper and funnel. ಇಷ್ಟು ನಮಗೆ ಬೇಕಾಗಿದೆ. ಒಂದು ಫಿಲ್ಟರ್ ಪೇಪರ್, ಒಂದು ಫನಲ್ ಆ್ಯಂಡ್ ಆಲ್ಸೋ ಗ್ಲಾಸ್ ರಾಡ್ ಆ್ಯಂಡ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ಫಿಲ್ಟ್ರೇಟ್. ಆ ಸೊಲ್ಯೂಷನ್ಸ್ನ ನಾವು ಫಿಲ್ಟರ್ ಮಾಡಿದಾಗ ನೋಡಿ, ಆ ಫಿಲ್ಟರ್ ಪೇಪರ್ನ ಕೋನ್ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮುಖಾಂತರ ನಾವು ಸೊಲ್ಯೂಷನ್ನ ಫನಲ್ ಒಳಗಡೆ ಹಾಕಬೇಕು. ಲಿಕ್ವಿಡ್ ಎಲ್ಲ ಏನಾಗುತ್ತೆ? ಟೆಸ್ಟ್ ಟ್ಯೂಬ್ ಒಳಗಡೆ ಸ್ಟೋರ್ ಆಗುತ್ತೆ. ಆ್ಯಂಡ್ ಆಲ್ಸೋ ರೆಸಿಡ್ಯೂ ಉಳ್ಕೊಂಡಿದ್ರೆ ಅದು ಫಿಲ್ಟರ್ ಪೇಪರ್ ಮೇಲ್ಗಡೆ ಏನಾಗಿರುತ್ತೆ? ಸೆಟಲ್ ಆಗಿರುತ್ತೆ. ಸೊ ಗ್ರೂಪ್ ಎ ಆ್ಯಂಡ್ ಬಿ ಹ್ಯಾವ್ ಗಾಟ್ ಎ ಸೊಲ್ಯೂಷನ್. ಗ್ರೂಪ್ ಎ ಮತ್ತು ಬಿ ಏನಾಗಿರುತ್ತೆ? ಅಲ್ಲಿ ಸೊಲ್ಯೂಷನ್ ಫಾರ್ಮ್ ಆಗಿರುತ್ತೆ. ಬಿಕಾಸ್ ಗ್ರೂಪ್ ಎಗೆ ನಾವು ಏನನ್ನು ಆ್ಯಡ್ ಮಾಡಿದ್ದೀವಿ? ಕಾಪರ್ ಸಲ್ಫೇಟ್. ಗ್ರೂಪ್ ಎಗೆ ಫ್ಯೂ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಆ್ಯಂಡ್ ಆಲ್ಸೋ ಫಾರ್ ದ ಗ್ರೂಪ್ ಬಿ 1 ಸ್ಪ್ಯಾಚುಲಾ ಫುಲ್ ಆಫ್ ಕಾಪರ್ ಸಲ್ಫೇಟ್ ಅಲ್ವಾ. ಸೊ ಏನಾಗಿರುತ್ತೆ? ಅಲ್ಲಿ ಸೊಲ್ಯೂಷನ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್, ಗ್ರೂಪ್ ಸಿ ಹ್ಯಾಸ್ ಗಾಟ್ ಎ ಸಸ್ಪೆನ್ಷನ್. ಗ್ರೂಪ್ ಡಿ ಹ್ಯಾಸ್ ಗಾಟ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಓಕೆ, ನೋಡೋಣ. Now we shall learn about solutions, suspensions and colloidal solutions in the following sections. ಇದು ಏನಾಗಿದೆ?
ಒಂದು ಸೊಲ್ಯೂಷನ್ ಫಾರ್ಮ್ ಆಗಿದೆ ಆ್ಯಂಡ್ ಆಲ್ಸೋ ಸಸ್ಪೆನ್ಷನ್ಸ್ ಆ್ಯಂಡ್ ಆಲ್ಸೋ ಕೊಲಾಯ್ಡಲ್ ಸೊಲ್ಯೂಷನ್. ನಾವು ನೆಕ್ಸ್ಟ್ ಸೆಕ್ಷನ್ನಲ್ಲಿ ಸೊಲ್ಯೂಷನ್ಸ್ ಅಂದರೆ ಏನು ಆ್ಯಂಡ್ ಆಲ್ಸೋ ಸಸ್ಪೆನ್ಷನ್ಸ್ ಅಂದರೆ ಏನು ಆ್ಯಂಡ್ ಆಲ್ಸೋ ವಾಟ್ ಈಸ್ ದ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಅಂತೇಳಿ ಡಿಸ್ಕಸ್ ಮಾಡೋಣ. ಸಿ ವಾಟ್ ಈಸ್ ಎ solution. Now we will discuss about the solution. A solution is a homogeneous mixture of two or more substances. Okay, what is solution? A solution is a homogeneous mixture of two or more substances. You come across various types of solutions in your daily life: lemonade, soda water, etc. Okay, ನಮಗೆಲ್ರಿಗೂ ಗೊತ್ತಿದೆ ಸೊಲ್ಯೂಷನ್ ಅಂದ್ರೇನು ಅಂತ. ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಆಫ್ ಟು ಆರ್ ಮೋರ್ ಸಬ್ಸ್ಟೆನ್ಸಸ್. ಓಕೆ, ನಾನು ನಿಮಗೆ ಹೋಮೋಜಿನಿಯಸ್ ಅಂದರೆ ಏನು ಅಂತ ಹೇಳಿದೆ. ಯೂನಿಫಾರ್ಮ್, ಅಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರುತ್ತೆ ಅಂತಹ ಒಂದು ಲಿಕ್ವಿಡ್ಗೆ ಏನಂತ ಕರಿತೀವಿ ನಾವು? ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಓಕೆ, ಯು ಕಮ್ ಅಕ್ರಾಸ್ ವೇರಿಯಸ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇನ್ ಯುವರ್ ಡೈಲಿ ಲೈಫ್. ಫಾರ್ ಎಕ್ಸಾಂಪಲ್ ಲೆಮೊನೇಡ್ ಆಗಿರ್ಬೋದು ಅಥವಾ ಸೋಡಾ ವಾಟರ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಸೊಲ್ಯೂಷನ್ಸ್. Okay, usually we think of a solution as a liquid that contains either a solid, liquid or a gas dissolved in it. But we can also have solid solutions or alloys and gaseous solutions, means air. ಯೂಶ್ವಲಿ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಒಂದು ಲಿಕ್ವಿಡ್ ಒಳಗಡೆ ಸಾಲಿಡ್, ಗ್ಯಾಸ್ ಆರ್ ಅನದರ್ ಲಿಕ್ವಿಡ್ ಏನಾಗುತ್ತೆ ಮಿಕ್ಸ್ ಆಗುತ್ತೆ, ಅದಕ್ಕೆ ನಾವು ಸೊಲ್ಯೂಷನ್ ಅಂತೇಳಿ ಕರಿತೀವಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆಲ್ಸೋ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಸಾಲಿಡ್ ಸೊಲ್ಯೂಷನ್ಸ್, ಮೀನ್ಸ್ ಅಲಾಯ್ಸ್ ಆ್ಯಂಡ್ ಗೇಷಿಯಸ್ ಸೊಲ್ಯೂಷನ್ಸ್. ಸಿ, ಇನ್ ಎ ಸೊಲ್ಯೂಷನ್ there is homogeneity at the particle level. For example, lemonade tastes the same throughout. This shows that particles of sugar or salt are evenly distributed in the solution. Okay, ಸೊಲ್ಯೂಷನಲ್ಲಿ ಏನಾಗಿರುತ್ತೆ, ನಾವು ಹಾಕಿರೋಂತಹ ಒಂದು ಸಾಲಿಡ್ ಆಗಿರ್ಬೋದು, ಅದು ಯೂನಿಫಾರ್ಮ್ ಆಗಿ ಏನಾಗಿರುತ್ತೆ, ಡಿಸಾಲ್ವ್ ಆಗಿರುತ್ತೆ. ನಮಗೆ ಅದರ ಟೇಸ್ಟ್ ಥ್ರೂ ಔಟ್ ದ ಸೊಲ್ಯೂಷನ್ ಸಿಗ್ತಾ ಇರುತ್ತೆ. ನೋಡಿ, ಇಲ್ಲಿ ಅಲಾಯ್ಸ್ ಅಂತ ನಾನು ಹೇಳಿದೆ. ಅಲಾಯ್ಸ್ ಆರ್ ಮಿಕ್ಸ್ಚರ್ಸ್ ಆಫ್ ಟು ಆರ್ ಮೋರ್ ಮೆಟಲ್ಸ್ ಆರ್ ಎ metal and non-metal. ನೋಡಿ, alloys means it is a mixtures of two or more metals or metal and a non-metal. ಟು ಆರ್ ಮೋರ್ ಮೆಟಲ್ಸ್ ಮಿಕ್ಸ್ ಆಗಿರುತ್ತೆ ಅಥವಾ ಮೆಟಲ್ ಜೊತೆ ನಾನ್ ಮೆಟಲ್ ಕೂಡ ಮಿಕ್ಸ್ ಆಗಿರುತ್ತೆ. ಆ್ಯಂಡ್ ಕೆನಾಟ್ ಬಿ ಸೆಪ್ರೇಟೆಡ್ ಇನ್ ಟು ದೇರ್ ಕಾಂಪೋನೆಂಟ್ಸ್ ಬೈ ಫಿಸಿಕಲ್ ಮೆಥಡ್ಸ್. ಆ ಮೆಟಲ್ಸ್ನ ಮತ್ತು ಅಥವಾ ಮೆಟಲ್ ನಾನ್ ಮೆಟಲ್ನ ನಾವು ಯಾವುದೇ ಫಿಸಿಕಲ್ ಪ್ರೊಸೆಸ್ಸಿಂದ ಸೆಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಆ್ಯನ್ ಅಲಾಯ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಮಿಕ್ಸ್ಚರ್ ಬಿಕಾಸ್ ಇಟ್ ಶೋಸ್ ದ ಪ್ರಾಪರ್ಟೀಸ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆ್ಯಂಡ್ ಕ್ಯಾನ್ ಹ್ಯಾವ್ ವೇರಿಯೇಬಲ್ ಕಾಂಪೋಸಿಷನ್. ಸೊ ಆದರೂ ಕೂಡ ಅಲಾಯ್ಸ್ನ ನಾವೇನಂತ ಕರಿತೀವಿ, ಮಿಕ್ಸ್ಚರ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಬ್ರಾಸ್ ಈಸ್ ಎ ಮಿಕ್ಸ್ಚರ್ ಆಫ್ ಅಪ್ರಾಕ್ಸಿಮೇಟ್ಲಿ 30% ಜಿಂಕ್ ಆ್ಯಂಡ್ 70% ಕಾಪರ್. ನೋಡಿ, ಇಲ್ಲಿ ಜಿಂಕ್ ಮತ್ತು ಕಾಪರಿನ ಮಿಕ್ಸ್ಚರ್ ಯಾವುದು? ಬ್ರಾಸ್. ಬ್ರಾಸ್ ಮೀನ್ಸ್ ಹಿತ್ತಾಳೆ ಅಂತ ನಾವೇನು ಕರಿತೀವಿ. ದಟ್ ಈಸ್ ಎ ಮಿಕ್ಸ್ಚರ್ ಆಫ್ ಜಿಂಕ್ ಆ್ಯಂಡ್ ಕಾಪರ್. ಇನ್ ದ ಕಾಂಪೋಸಿಷನ್ ಈಸ್ 30% ಆಫ್ ಜಿಂಕ್ ಆ್ಯಂಡ್ ಆಲ್ಸೋ 70% ಆಫ್ ಕಾಪರ್. ನೋಡಿ, ಇಲ್ಲಿ ಸಾಲಿಡ್ ಏನಾಗಿದೆ, ಮಿಕ್ಸ್ ಆಗಿದೆ. ಓಕೆ, ದಿಸ್ ಈಸ್ ಅಲಾಯ್. ನೆಕ್ಸ್ಟ್, ಎ ಸೊಲ್ಯೂಷನ್ ಹ್ಯಾಸ್ ಎ ಸಾಲ್ವೆಂಟ್ ಆ್ಯಂಡ್ ಎ ಸಾಲ್ಯೂಟ್. ಓಕೆ, ಒಂದು ಸೊಲ್ಯೂಷನ್ನಲ್ಲಿ ಏನೇನಿರಬೇಕು? ಸಾಲ್ವೆಂಟ್ ಆ್ಯಂಡ್ ಸಾಲ್ಯೂಟ್. ಓಕೆ, ನೌ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ಸಾಲ್ವೆಂಟ್ ಆ್ಯಂಡ್ ವಾಟ್ ಈಸ್ ಸಾಲ್ಯೂಟ್. ನೋಡಿಲಿ, ದ ಕಾಂಪೋನೆಂಟ್ ಆಫ್ ದ ಸೊಲ್ಯೂಷನ್ ದಟ್ ಡಿಸಾಲ್ವ್ಸ್ ದ ಅದರ್ ಕಾಂಪೋನೆಂಟ್ ಇನ್ ಇಟ್. ಯೂಶುವಲಿ ದ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ಲಾರ್ಜರ್ ಅಮೌಂಟ್ ಈಸ್ ಕಾಲ್ಡ್ ದ ಸಾಲ್ವೆಂಟ್. ಮೀನ್ಸ್ ಯಾವ ಒಂದು ಸಬ್ಸ್ಟೆನ್ಸ್ ನಾವು ಹಾಕಿರೋ ಅಂತಹ ಒಂದು ಬೇರೆ ಸಬ್ಸ್ಟೆನ್ಸ್ನ ಡಿಸಾಲ್ವ್ ಮಾಡ್ಕೊಳ್ಳುತ್ತೋ ಅದಕ್ಕೆ ಸಾಲ್ವೆಂಟ್ ಅಂತೇಳಿ ಕರಿತೀವಿ. ಯೂಶಲಿ ದಟ್ ಈಸ್ ಇನ್ ಎ ಲಾರ್ಜರ್ ಅಮೌಂಟ್, ಅದು ಜಾಸ್ತಿ ಅಮೌಂಟಲ್ಲಿ ಇರುತ್ತೆ. ಯಾವುದು? ಸಾಲ್ವೆಂಟ್. ನೆಕ್ಸ್ಟ್, ದ ಕಾಂಪೋನೆಂಟ್ ಆಫ್ ದ ಸೊಲ್ಯೂಷನ್ ದಟ್ ಈಸ್ ಡಿಸಾಲ್ವ್ಡ್ ಇನ್ ದ ಸಾಲ್ವೆಂಟ್. ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುವಂತಹ ಸಬ್ಸ್ಟೆನ್ಸಿಗೆ ನಾವೇನಂತ ಕರಿತೀವಿ? ಸಾಲ್ಯೂಟ್ ಅಂತೇಳಿ ಕರಿತೀವಿ. ಓಕೆ, ಯೂಶುವಲಿ ಪ್ರೆಸೆಂಟ್ ಇನ್ ಲೆಸರ್ ಕ್ವಾಂಟಿಟಿ ಕಂಪೇರ್ ಟು ದ ಸಾಲ್ವೆಂಟ್.
ಸಾಲ್ಯೂಟ್ ಏನಾಗಿರುತ್ತೆ, ಕಡಿಮೆ ಕ್ವಾಲಿಟಿನಲ್ಲಿ ಇರುತ್ತೆ. ಓಕೆ, ಈಸ್ ಕಾಲ್ಡ್ ದ ಸಾಲ್ಯೂಟ್. ದಿಸ್ ಈಸ್ ಅಬೌಟ್ ದ ಸಾಲ್ಯೂಟ್ ಆ್ಯಂಡ್ solvent. In the solution, solvent is in the larger form and solute is in the lesser quantity. Okay, next see the examples. A solution of sugar in water is a solid in liquid solution. Okay, ನಿಮಗೆಲ್ರಿಗೂ ಗೊತ್ತಿದೆ ಶುಗರ್ ಸೊಲ್ಯೂಷನ್. ಶುಗರ್ ಈಸ್ ಎ ಸಾಲಿಡ್ ಆ್ಯಂಡ್ ವಾಟರ್ ಈಸ್ ಎ ಲಿಕ್ವಿಡ್. ಸೊ ಇಟ್ ಈಸ್ ಎ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಲಿಕ್ವಿಡ್ ಒಳಗಡೆ ಸಾಲಿಡು ಡಿಸಾಲ್ವ್ ಆಗುತ್ತೆ. ಇನ್ ದಿಸ್ ಸೊಲ್ಯೂಷನ್ ಶುಗರ್ ಈಸ್ ಎ ಸಾಲ್ಯೂಟ್ ಆ್ಯಂಡ್ ವಾಟರ್ ಈಸ್ ದ ಸಾಲ್ವೆಂಟ್. ನೋಡಿ ಇಲ್ಲಿ ನಿಮ್ಗೆ ಇವಾಗ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇನ್ ದ ಶುಗರ್ ಸೊಲ್ಯೂಷನ್ ಸಾಲ್ಯೂಟ್ ಈಸ್ ದ sugar and solvent is the water. Next, example 2. A solution of iodine in alcohol known as tincture of iodine has iodine as solid as the solute and alcohol in liquid as the solvent. ಇಲ್ಲಿ ನೋಡಿ solution of iodine in alcohol. ಆಲ್ಕೋಹಾಲ್ ಒಳಗಡೆ ಅಯೋಡಿನ್ ಸೊಲ್ಯೂಷನ್ ಆಗೋದಕ್ಕೆ ಅಥವಾ ಡಿಸಾಲ್ವ್ ಆಗೋದಕ್ಕೆ ನೋಡಿ ಇಲ್ಲಿ ಹ್ಯಾಸ್ ಅಯೋಡಿನ್ ಮೀನ್ಸ್ ಸಾಲಿಡ್ ಆ್ಯಸ್ ದ ಸಾಲ್ಯೂಟ್ ಆ್ಯಂಡ್ ಆಲ್ಕೋಹಾಲ್ ಇಲ್ಲಿ ಅಯೋಡಿನು ಸಾಲಿಡ್ ಫಾರ್ಮಲ್ಲಿರುತ್ತೆ. ಸೊ ದಟ್ ಈಸ್ ಸಾಲ್ಯೂಟ್ ಆ್ಯಂಡ್ ಆಲ್ಕೋಹಾಲ್ ಈಸ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್. ಸೊ ಆಲ್ಕೋಹಾಲ್ ಈಸ್ ಎ ಸಾಲ್ವೆಂಟ್. ಗೊತ್ತಾಯ್ತಾ? ನೆಕ್ಸ್ಟ್, ಏರೇಟೆಡ್ ಡ್ರಿಂಕ್ಸ್ ಲೈಕ್ ಸೋಡಾ, ವಾಟರ್ ಎಕ್ಸೆಟ್ರಾ ಆರ್ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್. ಇದರಲ್ಲಿ ಗ್ಯಾಸ್ ಏನಾಗಿರುತ್ತೆ, ಲಿಕ್ವಿಡಲ್ಲಿ ಸಾಲ್ಯೂಟ್ ಆಗಿರುತ್ತೆ, ಡಿಸಾಲ್ವ್ ಆಗಿರುತ್ತೆ. ದೀಸ್ ಕಂಟೈನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಸ್ ಎ ಗ್ಯಾಸ್ ಆ್ಯಂಡ್ it works as a solute and water is in the form of liquid, that is a solvent. ಇಲ್ಲಿ ಏನಾಗಿದೆ, ಕಾರ್ಬನ್ ಡೈಆಕ್ಸೈಡು ಲೆಸ್ಸರ್ ಕ್ವಾಂಟಿಟಿನಲ್ಲಿದೆ ಆ್ಯಂಡ್ ಆಲ್ಸೋ ಲಿಕ್ವಿಡ್ ಏನಾಗಿದೆ ಲಾರ್ಜರ್ ಕ್ವಾಂಟಿಟಿನಲ್ಲಿ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ 4. ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸ್ ಇನ್ ಗ್ಯಾಸ್. ಏರ್ ಗೊತ್ತಿದೆ ಅಲ್ವಾ, ಏರ್ ಗ್ಯಾಸ್ ಒಳಗಡೆ ಗ್ಯಾಸ್ ಏನಾಗಿದೆ ಡಿಸಾಲ್ವ್ ಆಗಿದೆ. ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ನಂಬರ್ ಆಫ್ ಗ್ಯಾಸಸ್. ನಿಮಗೆಲ್ಲರಿಗೂ ಗೊತ್ತಿದೆ ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ನಂಬರ್ ಆಫ್ ಗ್ಯಾಸಸ್. ಇಟ್ ಈಸ್ ಐದರ್ ಹೈಡ್ರೋಜನ್, ಆಕ್ಸಿಜನ್, ಡಸ್ಟ್ ಪಾರ್ಟಿಕಲ್ಸ್, ನೈಟ್ರೋಜನ್ ಅಲ್ವಾ. ನೆಕ್ಸ್ಟ್, ಇಟ್ಸ್ 2 ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್, ಇದರಲ್ಲಿ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ oxygen in 21% and nitrogen in 78%. The other gases are present in very small quantities. ಇಲ್ಲಿ ಏನಾಗಿದೆ, ಏರ್ ಈಸ್ ಎ ಗ್ಯಾಸ್ ಇನ್ ಗ್ಯಾಸ್ ಸೊಲ್ಯೂಷನ್. ಆಕ್ಸಿಜನ್ ಮತ್ತು ನೈಟ್ರೋಜನ್ ಆರ್ ದ 2 ಮೇಜರ್ ಕಾಂಪೊನೆಂಟ್ಸ್ ಆರ್ 2 ಮೇಜರ್ ಗ್ಯಾಸಸ್. ನೆಕ್ಸ್ಟ್, properties of a solution. Next we will discuss about the properties. See, a solution is a homogeneous mixture. Okay, ನಿಮಗೆ ಗೊತ್ತಿದೆ solution is a homogeneous mixture. The particles of a solution are smaller than 1 nanometer or 10 to the power of -9 meter in diameter. So they cannot be seen by naked eyes. Okay, ಇಲ್ಲಿ ಏನಾಗಿದೆ, the particles of a ಸೊಲ್ಯೂಷನ್ನಲ್ಲಿರುವಂತಹ ಪಾರ್ಟಿಕಲ್ಸ್ ದೇ ಆರ್ ಇನ್ ಟೂ ಸ್ಮಾಲ್ ಇನ್ ಸೈಜ್. ಓಕೆ, ಸೊ ನಾವು ಅದನ್ನು ಬರಿಗಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಫ್ ವೆರಿ ಸ್ಮಾಲ್ ಪಾರ್ಟಿಕಲ್ ಸೈಜ್ ದೇ ಡು ನಾಟ್ ಸ್ಕ್ಯಾಟರ್ ಎ ಬೀಮ್ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಸೊಲ್ಯೂಷನ್. ಸೊ ದ ಪಾತ್ ಆಫ್ ಲೈಟ್ ಈಸ್ ನಾಟ್ ವಿಸಿಬಲ್ ಇನ್ ಎ ಸೊಲ್ಯೂಷನ್. ನಾನು ಫಸ್ಟ್ಗೆ ಆ್ಯಕ್ಟಿವಿಟಿ ಎಕ್ಸ್ಪ್ಲೇನ್ ಮಾಡೋವಾಗ ಹೇಳಿದೆ ಒಂದು ಲೈಟ್ ಬೀಮನ್ನ ಪಾಸ್ ಮಾಡಬೇಕು ಅಂತ. ಸೊ ಇಲ್ಲಿ ಡ್ಯೂ ಟು ದ ವೆರಿ ಸ್ಮಾಲ್ ಸೈಜ್ ಇನ್ ದ ಪಾರ್ಟಿಕಲ್ಸ್ ಆಫ್ ದ ಸೊಲ್ಯೂಷನ್ ದ ಲೈಟ್ ಕೆನಾಟ್ ಸ್ಕ್ಯಾಟರ್. ಓಕೆ, ನೆಕ್ಸ್ಟ್, ದ ಸಾಲ್ಯೂಟ್ ಪಾರ್ಟಿಕಲ್ಸ್ ಕೆನಾಟ್ ಬಿ ಸೆಪ್ರೇಟೆಡ್ ಫ್ರಮ್ ದ ಮಿಕ್ಸ್ಚರ್ ಬೈ ದ ಪ್ರೊಸೆಸ್ ಆಫ್ filtration. The solute particles do not settle down when left undisturbed, that is a solution is stable. ಓಕೆ, ನೋಡಿ ಇಲ್ಲಿ ನಾವು ಕಂಪ್ಲೀಟಾಗಿ ಡಿಸಾಲ್ವ್ ಆದಾಗ ಅದನ್ನು ಯಾವುದೇ ರೀತಿ ಫಿಲ್ಟ್ರೇಷನಿಂದ ಆಗ್ಬೋದು ಅಥವಾ ಅದನ್ನು ಡಿಸ್ಟರ್ಬ್ ಮಾಡದೇ ಇಟ್ಟರೂ ಕೂಡ ಏನಾಗೋದಿಲ್ಲ, ಸಪ್ರೇಟ್ ಆಗೋದಿಲ್ಲ ಯಾವುದರಲ್ಲಿ, ಇನ್ ದ ಸೊಲ್ಯೂಷನ್. ದಿಸ್ ಈಸ್ ಆಲ್ ಅಬೌಟ್ ದ ಸೊಲ್ಯೂಷನ್. ಸೊ ನೀವೇನು ಮಾಡಬೇಕು, I will give some questions, you should write the answer and send through WhatsApp. Okay, the first question is, what is
solution. Okay. The first question is what is solution, and the second question is what is solvent, and the third question is what is solute. Okay. Next, last question is write the properties of a solution. Okay, these are the questions. Write neatly and send. Okay, thank you.